ನಮಸ್ಕಾರ ಬೆಂಗಳೂರು, ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೇನೆ. ಜಯನಗರ್ ಸೆಕೆಂಡ್ ಬ್ಲಾಕ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಒಂದು ಶೋರೂಮ್ ಇದೆ. ಯಾವ ಶೋರೂಮ್ ಇದೆ? ಅಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ. ಅದ ಹೆಸರು ಬಂದು ದೇವಿ ಇಂಟರ್ನ್ಯಾಷನಲ್. ಅಲ್ಲಿ ಮೊಬೈಲ್ ಆಗಿರಬಹುದು, ರೆಫ್ರಿಜರೇಟರ್ ಆಗಿರ್ಬೋದು, ಫ್ರಿಡ್ಜ್ ಆಗಿರಬಹುದು, ಮೈಕ್ರೋವೇವ್, ಓವನ್, ವಾಷಿಂಗ್ ಮಿಷನ್, ಫೋನ್, ಈ ಥರ ಒಂದು ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ಗಳು ಸಿಗುತ್ತೆ. ನೀವೇನು ಆನ್ಲೈನಲ್ಲಿ ಬೈ ಮಾಡ್ತೀರಲ್ಲ, ಡಿಸ್ಕೌಂಟು ಅದು ಸೇಮ್ ಪ್ರೈಸ್ ಇಲ್ಲ, ಅದೇ ಸಿಗುತ್ತೆ. ನೀವು ಆನ್ಲೈನಲ್ಲಿ ತೊಗೊಂಡ್ರೆ ಅಲ್ಲಿ ನಿಮಗೆ EMI ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಇದೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ. ಆದರೆ ಇಲ್ಲಿ ಬಂದು ಹಾಗಲ್ಲ. ನೀವೇನು MRPಯಲ್ಲಿ ತೊಗೊಳ್ತೀರಾ, ಸೇಮ್ MRPನೇ ನೀವು EMI ಕಟ್ಕೊಳ್ತಾ ಹೋಗಬೇಕು. ಇವತ್ತು ಫೋನ್ ತೊಗೊಳಕ್ಕೆ ಹೋಗಿದೆ, ವಿವೋ ಫೋನು. ಆ್ಯಕ್ಚುಲ್ ಪ್ರೈಸ್ ಬಂದು 40,000, ಆದರೆ ನಾನು ಬೈ ಮಾಡಿದ್ದು 35,000. ಆದರೆ ಅವ್ರು ಕೊಟ್ಟಿದ್ದ ರೇಟ್ ಬಂದು 38,000, ಆದರೆ ನನಗೆ ಕೊಟ್ಟಿದ್ದು ಬಂದು 35,000. ಬಿಲ್ ತೋರಿಸ್ಬಿಡ್ತಾನೆ. ಆ್ಯಕ್ಚುಲ್ ಪ್ರೈಸ್ ಮೇಡ್ ಇನ್ ಇಂಡಿಯಾ. ಇದು ಮಾಡೆಲ್ V2 427, RAM GB 8GB, ಸಾರಿ. ಆಮೇಲೆ ಕಲರ್ ಬಂದು ರೋಸ್ ರೆಡ್. ಓಕೆ, ಇದು MRP ನಾನು ಹೇಳಿಬಿಡ್ತೇನೆ. ಬಿಲ್ ಇದರೊಳಗಡೆ ಇದೆ. ಬಿಲ್ ತೋರಿಸ್ತೀನಿ. 38,000 ನೀವು ಅಬ್ಸರ್ವ್ ನೋಡಬಹುದಾ? ಆ್ಯಕ್ಚುಲ್ ಪ್ರೈಸು 38,000, ಆದರೆ ಅವ್ರನ್ನ ಶೋರೂಮ್ ಅವ್ರು ನನಗೆ ಕೊಟ್ಟಿದ್ದು ಬಂದು 35,000. ಓಕೆ, ಫೋನ್ ತೋರಿಸ್ಬಿಡ್ತಾರೆ. ಅಂದರೆ ಫೋನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ಕಲರ್ ಬ್ಯೂಟಿಫುಲ್ ಕಲರ್. ಇವು ಓಕೆ, ಸೊ ಇದೆಲ್ಲ ಅವ್ರು ಕೊಟ್ಟಿದ್ದು ಬಂದು ಪೌಚ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಕೇಬಲ್, ವೈರ್, ಅಡಾಪ್ಟರ್, ಪಿನ್. ಓಕೆ, ಫೈನ್. ಈಗ ಹೇಳಿಬಿಡ್ತೇನೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಅಲ್ಲಿ ನೀವು ಇಷ್ಟೆಲ್ಲ ತೊಗೊಂಡು ಆದಮೇಲೆ ಅವರು ಕೊನೆಯದಾಗಿ, ಅಂದರೆ ಅಲ್ಲಿ ಎಲ್ಲ ಬ್ಯಾಂಕ್ನವರು ಕೂಡ ಇರ್ತಾರೆ. ಸೊ ನಿಮ್ಗೆ ಯಾವ ಬ್ಯಾಂಕಲ್ಲಿ ಎಂತ EMI ತೊಗೊಳೋದಕ್ಕೆ ಆಪ್ಷನ್ಸ್ ಇದೆಯೋ ಅದನ್ನು ಅವ್ರು ನಿಮಗೆ ಹೇಳ್ತಾರೆ, ಯಾವ್ಯಾವ ಬ್ಯಾಂಕಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ಸ್ ಇದೆ ಅಂತೇಳಿ. ನಿಮ್ಮ ಟ್ರಾನ್ಸಾಕ್ಷನ್ಸ್ ಎಲ್ಲ ನೋಡಿ ಆದಮೇಲೆ ಇಂಥ ಬ್ಯಾಂಕ್ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಸೊ ನನ್ನ ಬ್ಯಾಂಕ್ ಕೂಡ ಹಾಗೆ ಫಿಕ್ಸ್ ಆಯಿತು. ಫಿಕ್ಸ್ ಎಲ್ಲ ಆಗಿ ಎಲ್ಲ ಅಮೌಂಟು ಕೂಡ ಪೇ ಮಾಡಿ ಆಯಿತು. ಡೌನ್ ಪೇಮೆಂಟ್ ಕೂಡ ಮಾಡಿ ಆಯಿತು. ಆ ಡೌನ್ ಪೇಮೆಂಟ್ ಮಾಡಿದಾಗ 6,000 ಜೊತೆ ನಾನು ನಿಮ್ಮದು ಒಂದು ಫೋಟೋ ತೊಗೊಳ್ಬೇಕು ಅಂತ ಹೇಳಿದೆ. ನಾನು ಹೇಳಿದೆ, ಯಾತಕ್ಕೋಸ್ಕರ ಫೋಟೋ ತೊಗೊಳ್ಬೇಕು? ಇಲ್ಲ ಮೇಡಮ್, ಫೋನ್ ಇಟ್ಕೊಳ್ಳಿ, ಇದು ಕಂಪ್ನಿ ರೂಲು ಅಂತ ಹೇಳಿದ್ರು. ನಾನು ಹೇಳಿದೆ, ಬಿಲ್ಕುಲ್ ಆಗೋದಿಲ್ಲ. ಇದ್ರ ಬಗ್ಗೆ ನೀವು ನನಗೆ ಎಕ್ಸ್ಪ್ಲೈನ್ ಮಾಡಿದೆ. ಫಸ್ಟ್ ಆಫ್ ಆಲ್ ನೀವು ಯಾಕೆ ಫೋಟೋ ತೊಗೊಳ್ಬೇಕು? ನಾನು ಪೇ ಮಾಡಿದ್ದೀನಿ, EMI ಆಗಿರ್ಬೋದು, ಡೌನ್ ಪೇಮೆಂಟ್ ಆಗಿರ್ಬೋದು, ಏನೋ ಒಂದು ಲೋನ್ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು. ಬಟ್ ನಾನು ಪೇ ಮಾಡಿದ್ದೀನಿ ಅಲ್ಲಿ ಒಂದು, ಮತ್ತು ನಾನು ಎಲ್ಲ ಪ್ರೀತಿಲೂ ಪ್ರೂಫ್ಗಳು ಕೊಟ್ಟಿದ್ದೀನಿ. ನಾನು ಫೋಟೋ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ಇದು ಎಲ್ಲೂ ರೂಲ್ ಇಲ್ಲ ಅಂತ ಹೇಳಿದೆ ನಾನು. ಅವರು ಅದರ ಅಗ್ರಿನೇ ಮಾಡ್ಕೊಂಡು, ಇಲ್ಲ ಮೇಡಮ್ ಇದು ಕಂಪ್ನಿ ರೂಲು ಬೇಕೇ ಬೇಕು ಅಂತ ಹೇಳಿದ್ರು. ನಾನು ಕೊನೆವರೆಗೂ ನಾನು ಅಗ್ರಿನೇ ಮಾಡ್ಕೊಂಡೆ. ಕೊನೆಗೆ ಅಲ್ಲಿ ಅವ್ರ ಜೊತೆ ಇದ್ದಿದ್ದು ಕೊಲೀಗ್ಸ್ ಎಲ್ಲ ಬಂದ್ಬಿಟ್ಟು, ನೀವು ಪೇ ಮಾಡಿದ್ದೀರ, ಅಲ್ಲಿ ನೀವು ಪೇ ಮಾಡ್ತಾರೆ, ಏನಿಲ್ಲ ಅಲ್ಲಿ ಇದು ಕಂಪ್ನಿ ರೂಲು ಆಗಿಗೆ ಅಂತೇಳಿ ತುಂಬ ರ್ಯಾಶಾಗಿ ಬಿಹೇವ್ ಮಾಡಿದ್ರು. ಮಾತ್ರ ನಾನು ಏನೂ ಮಾತಾಡೋಕ್ಕೆ ಹೋಗಿಲ್ಲ. ನನಗೆ ಏನು ಪೇ ಮಾಡಿದೆ ನನಗೆ ವಾಪಸ್ ಕೊಟ್ಬಿಡಿ, ನಾನು ಡೌನ್ ಪೇಮೆಂಟ್ ಏನು ಮಾಡಿದೆ ಅದು ವಾಪಸ್ ಕೊಟ್ಬಿಡಿ, ನಾನು ಹೊರಡ್ತೀನಿ ನಾನು ಅಂತ ಹೇಳಿದೆ. ಅನ್ಬಾಕ್ಸ್ ಆಗೋಗಿದೆ ಅಂತ ಹೇಳಿದ್ರು. ನಾನು ಅನ್ಬಾಕ್ಸ್ ಮಾಡಿಲ್ಲ. ನಾನು ಅನ್ಬಾಕ್ಸ್ ಮಾಡಿದರೆ ಓಕೆ ಫೈನ್, ಅದು ನೀವು ಅನ್ಬಾಕ್ಸ್ ಮಾಡಿರೋದು, ಹಾಗಾಗಿ ನನ್ನ ಪ್ರಾಬ್ಲಮ್ ಅಲ್ಲ ಅದು ಅಂತ ಹೇಳಿ. ಕೊನೆಯದಾಗಿ ನನಗೆ ಯಾರು ಎಕ್ಸ್ಪ್ಲೇನ್ ಮಾಡಿರೋ ಫೋನ್ ಬಗ್ಗೆ ಅವ್ರ ಥರ ನಾನು ಮಾತಾಡ್ತೀನಿ ಅಂತೇಳಿ ಕೊನೆಯದಾಗಿ ಅವ್ರ ಥರನೇ ಹೋಗಿದ್ದಾಯಿತು. ಆದರೆ ಇನ್ನೊಬ್ಬ ಸ್ಟಾಫ್ ಇದ್ದರು, ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ಇದು ಕಂಪ್ನಿ ರೂಲ್ ಅಂತ ಹೇಳಿದ್ರು. ಬಟ್ ದೇ ಸ್ಪೋಕನ್ ವೆರಿ ವೆಲ್. ನಾವು ಹೇಳ್ತಾ ಇಲ್ವಾ,
ಒಂದು ಶೋರೂಮ್ಗಾಗಲಿ ಒಂದು ಮಾಮೂಲಿ ಅಂಗಡಿಗಾಗಲಿ ಏನೇ ತರಕಾರಿ ಆಗಲಿ ಏನೇ ಒಂದು ಅಂಗಡಿಗೆ ಹೋಗ್ಲಿರಿ, ಫಸ್ಟ್ ಆಫ್ ಆಲ್ ನಾವು ಕಸ್ಟಮರ್ ಜೊತೆ ಮಾತಾಡೋ ರೀತಿನಲ್ಲಿರೋದು. ಸೆಕೆಂಡ್ರಿ ನಾವು ಬೈ ಮಾಡೋದು ಬಿಡೋದು ಅದು ಸೆಕೆಂಡ್ರಿ. ಆದರೆ ಒಂದು ಕಸ್ಟಮರ್ನ ಅಟ್ರಾಕ್ಟಿವ್ ಮಾಡೋದು ಹೇಗೆಂದರೆ ನಾವು ಮಾತಾಡೋ ರೀತಿ, ಅಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಅದು ಬಿಟ್ಬಿಟ್ಟು ಎಂಪ್ಲಾಯೀಸು ಏನೋ ಲೋನ್ ಕೊಡ್ತಾ ಇದೀವಿ ಅಂತೇಳಿ ದೌಲತ್ತಾಗಿ ಮಾತಾಡೋದು ಅಥವಾ ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತೇಳಿ ದಿಮಾಗಾಗಿ ತೋರಿಸೋದು, ಇದೆಲ್ಲ ಮಾಡೋಕ್ಕೋದಾಗ ಅಲ್ಲಿ ನಾವೇನು ಬೈ ಮಾಡೋದು ಅದು ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ. ಅಲ್ಲಿ ಕೆಲಸ ಮಾಡೋ ವ್ಯಕ್ತಿ ಆಗಿರ್ಬೋದು ಮತ್ತು ಆ ಒಂದು ಬ್ರ್ಯಾಂಡ್ ಆಗಿರ್ಬೋದು, ಅದಕ್ಕೆ ಒಂದು ಮಸಿ ಬರೆದಾಗತ್ತೆ, ಬ್ಲ್ಯಾಕ್ ರಿಮಾರ್ಕ್ ಬರುತ್ತೆ. ನನ್ನ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಎಲ್ಲೇ ಆಗಲಿ ಒಂದು ಶೋರೂಮ್ ಆಗಿರ್ಬೋದು ಬರೋದಕ್ಕೆ ಮಿನಿಮಮ್ ಅಂದರೆ 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಆಗಬೇಕು. ಆದರೆ ಅಲ್ಲಿ ನನಗೆ ಸಮಯ ತೊಗೊಂಡಿದ್ದು 1.25 ಅವರ್ ಸಮಯ ತೊಗೊಳ್ತು ಬರೀ ನಿಂತ್ಕೊಳ್ಳೋದೇ. ಅಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಹೇಗಿತ್ತಂದರೆ, ನಾವು ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಂಡಾಗ ಲಾಯರ್ಗಾಗಲಿ ನಮಗಾಗಲಿ ಏನೋ ಒಂದು ಒಡನಾಟ ಇರುತ್ತೆ. ಮತ್ತು ಇಲ್ಲಿಂದಲ್ಲಿಗೆ ಓಡಾಡಾಗಿರ್ಬೋದು, ಪೇಪರ್ಸ್ಗಳು ಸೈನ್ ಹಾಕೋದಾಗಿರ್ಬೋದು, ಆ ಪೇಪರ್ ಈ ಪೇಪರ್ ಅಂತೇಳಿ ತುಂಬ ಅಂದರೆ ತುಂಬ ಫಾರ್ಮಾಲಿಟೀಸ್ ಇದೆ. ಆ ಒಂದು ಫಾರ್ಮಾಲಿಟೀಸ್ ಅಲ್ಲಿತ್ತು. ಒಂದು ಎರಡನೇದು ಬಂದು ಕುತ್ಕೊಳ್ಳೋದಕ್ಕೆ ಅಲ್ಲಿ ವಯಸ್ಸಾಗಿರೋರು ಇರ್ತಾರೆ, ಮಕ್ಕಳು ಇಟ್ಕೊಂಡಿರ್ತಾರೆ, ಅವ್ರಿಗೆ ಏನು ಫೆಸಿಲಿಟೀಸ್ ಇಲ್ಲ. ಅಲ್ಲಿ ನಿಂತ್ಕೊಂಡೇ ಇರಬೇಕು, ಅವ್ರು ಮಾತ್ರ ಕುತ್ಕೊಂಡಿರ್ತಾರೆ. ಅಲ್ಲಿ ಕೆಲಸ ಇರ್ತದೆ ಇಲ್ಲದೇ ಹೋಗಲಿ ಕುತ್ಕೊಂಡಿರ್ತಾರೆ. ಇದು ಒಂದು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಲ್ಲಿ ಮಾತ್ರ. ಯಾಕಂದ್ರೆ ನನ್ನ ಜೊತೆ ವಯಸ್ಸಾಗಿರೋರನ್ನ ಕರ್ಕೊಂಡೋಗಿದೆ, ಪಾಪ ಆ ಲೇಡಿ ನಿಂತ್ಕೊಂಡೇ ಇದ್ರು, ಅಷ್ಟು ವಯಸ್ಸಾಗಿರೋ ನಿಂತ್ಕೊಂಡು ಅದನ್ನ ಕೂಡ ಅವ್ರು ಕೇರ್ ಮಾಡಿಲ್ಲ. ಅವ್ರು ಏನು ಮಾಡಿದೆ ಅಂದರೆ ಒಂದನೇ ಬಿಲ್ ಮಾಡಿ ಮತ್ತು ಎಕ್ಸ್ಪ್ಲೈನ್ ಮಾಡೋದಾಗಿಲ್ಲ, ಇಷ್ಟೇ ಅವ್ರು ಮಾಡಿದ್ದಲ್ಲಿ. ಈ ಒಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮಿನಿಮಮ್ ಅಂದರೆ 1.25 ಅವರ್ ತೊಗೊಂಡ್ರು. ಕೆಲವೊಂದು ಸಮಯ ನಮ್ಮದು ಇರುತ್ತೆ ಡೌಟ್ಸ್ಗಳು, ಆ ಡೌಟ್ಸ್ನ ಕೂಡ ಅವರು ಕ್ಲಿಯರ್ ಮಾಡಿದರು. ಓಕೆ, ದೇ ಎಕ್ಸ್ಪ್ಲೈನ್ ವೆರಿ ವೆಲ್. ಇಂದಲ್ಲ ಅಂತ ನಾನು ಹೇಳಿಲ್ಲ, ನಾನು ಹೇಳ್ತಿರೋದೇ ಒಂದು ಬೇಸಿಕ್ ನಾಲೆಜ್. ಒಂದು ಚೇರ್ಗಳು ಹಾಕಿ ಅವ್ರಿಗೆ ಕೂರಿಸೋದಾಗಿರ್ಬೋದು, ಮಕ್ಕಳು ತೊಗೊಂಡು ಬರ್ತಾರೆ, ಆ ತಾಯಿದರಿಗೆ ಒಂದು ಜಾಗ ಕೊಡೋದಾಗಿರ್ಬೋದು, ಅಥವಾ ಅವ್ರಿಗೆ ಕೆಲಸ ಇದ್ದಾಗ ಅಲ್ಲಿ ಎದ್ದು ಆ ಸೀಟನ್ನ ಇವ್ರಿಗೆ ಕೊಡೋ ಸೀನಿಯರ್ ಸಿಟಿಸನ್ಗೆ ಕೊಡೋದಾಗಿರ್ಬೋದು, ಇದೆಲ್ಲ ಮಾಡಬೇಕಾಯ್ತು. ಅವರು ಅದು ಏನೂ ಮಾಡಿಲ್ಲ, ಬರೀ ನೋಡ್ಕೊಂಡೇ ಇರ್ತಾರೆ. ನೀವೇನೇ ಹೇಳಿ ಅವ್ರು ಕೇರ್ ಮಾಡೋದಿಲ್ಲ. ಅವ್ರಿಗೆ ಡೈರೆಕ್ಟಾಗಿ ಹೇಳಿ ಇಂಡೈರೆಕ್ಟಾಗಿ ಹೇಳಿ ಏನೂ ಕೇರ್ ಮಾಡೋದಿಲ್ಲ. ಅಲ್ಲಿ ಒಂದು ವೇಳೆ ಅಪ್ಪಿತಪ್ಪಿ ನೀವೇನು ಕುತ್ಕೊಂಡ್ರೆ ಯಾತಕ್ಕೆ ಅಲ್ಲಿ ಕುತ್ಕೊಳ್ತಾರೆ ಅವರು, ಅಲ್ಲಿ ಆ ಸೀಟಲ್ಲಿ ಕುತ್ಕೊಬೇಕಾದ್ರೆ ಎಲ್ಲಿ ಹೋದರು. ಸೊ ಈ ಥರ ಎಲ್ಲ ಅನಾವಶ್ಯಕ ಮಾತುಗಳು ಬರುತ್ತೆ. ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಆಯಿತು. ಓಕೆ ಫೈನ್. ಈ ಇದೆಲ್ಲ ಆದಮೇಲೆ ಫೈನಲಾಗಿ ಫೋನ್ ಕೊಡೋ ಟೈಮಲ್ಲಿ ಅವರು ನಮ್ಮ ಜೊತೆ ಇಟ್ಕೊಂಡು ಫೋಟೋ ತೊಗೊಳ್ಬೇಕಾದ್ರೆ ಅಷ್ಟೇ ಕಸ್ಟಮರ್ ಜೊತೆ ಮಾತಾಡೋ ರೀತಿ, ನೀವೆಷ್ಟು ಚೆನ್ನಾಗಿ ಕಸ್ಟಮರ್ ಜೊತೆ ನಿಮ್ಮ ಒಂದು ಕನ್ವರ್ಸೇಷನ್ ಇರುತ್ತಲ್ಲ, ಆ ಒಂದು ಬ್ಯೂಟಿಫುಲ್ ಬಾಂಡಿಂಗ್ ಇರುತ್ತಲ್ಲ, ಖಂಡಿತ ಬೈ ಮಾಡದಿರೋ ಕೂಡ ಬೈ ಮಾಡ್ತಾರೆ. ಯಾಕಂದ್ರೆ ನೀವು ಮಾತಾಡೋ ರೀತಿ ಆಗಿರ್ಬೋದು, ಎಕ್ಸ್ಪ್ಲೇನ್ ಮಾಡೋ ರೀತಿ ಆಗಿರ್ಬೋದು, ಖಂಡಿತ ಅಟ್ರಾಕ್ಟಿವ್ ಮಾಡುತ್ತೆ ಅದು ಬಿಟ್ಬಿಟ್ಟು ನಾವು ಫ್ರೀಯಾಗಿ ಕೊಡ್ತೀವಿ, ಡಿಸ್ಕೌಂಟಲ್ಲಿ ಕೊಡ್ತೀವಿ, ಆನ್ಲೈನಲ್ಲಿ ಕಡಿಮೆ ಸಿಗುತ್ತೆ, ನೀವು ಇಷ್ಟಾದ್ರೆ ಬೈ ಮಾಡಿದ್ರೆ ಬಿಟ್ಟಾಕಿ, ಈ ಥರ ಎಲ್ಲ ದಯವಿಟ್ಟು ಹೆಸರು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೂ ಮತ್ತು ನೀವು ವರ್ಕ್ ಮಾಡೋ ಪ್ಲೇಸ್ಗಾಗಿರ್ಬೋದು ಆ್ಯಂಡ್ ಅಲ್ಲಿಗೆ ಬರೋ ಕ್ಲೈಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ವ್ಯಾಲ್ಯೂ ಇರುತ್ತೆ. ದಯವಿಟ್ಟು ಅದನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮತ್ತು ಬೇರೆಯವರು ವ್ಯಕ್ತಿತ್ವನ ಬಗ್ಗೆನೂ ಕೂಡ ಕೀಳಾಗಿ ಮಾತಾಡಲಿಕ್ಕೆ ಹೋಗ್ಬೇಡಿ. ಅವರು ಡೌನ್ ಪೇಮೆಂಟ್ ಮಾಡ್ತಾರೋ ಅಥವಾ ಲೋನಲ್ಲೇ ಬರ್ತಾರೋ ಅದು ಅವರು ಸ್ವಂತ ವಿಚಾರ. ಆ ಸ್ವಂತ ವಿಚಾರನ ದಯವಿಟ್ಟು ಮಿಸ್ಯೂಸ್ ಮಾಡ್ಕೊಳಿಕ್ಕೆ ಹೋಗ್ಬೇಡಿ. ಅವ್ರೇನಾದರೂ ನನಗೆ ದುಡ್ಡು ಕಡೆನೇ ತೊಗೊಳ್ತಿದ್ದಾಗ ನಿಮ್ಮ ವ್ಯಾಲ್ಯೂಗಳೇ ಅಲ್ಲಿ ಕಡಿಮೆ ಆಗುತ್ತೆ. ಏನೋ ಚೀಪಲ್ಲಿ ಸಿಗುತ್ತೆ, ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ರೆ ಅದನ್ನು ಯಾರೂ ನೋಡೋದಿಲ್ಲ ಅಲ್ಲಿ. ಸೊ ಎಲ್ಲಿ ಅದಕ್ಕಿಂತ ಇನ್ನೂ ಬ್ಯೂಟಿಫುಲ್ಲಾಗಿ ಸಿಗುತ್ತೆ ಆನ್ಲೈನೇ ಬೈ ಮಾಡ್ಕೊಂಡು ಆನ್ಲೈನೇ ಬೆಸ್ಟ್ ಅಂದ್ಕೊಂಡು ಆನ್ಲೈನ್ಗೆ ಹೋಗ್ತಾರೆ ಅಲ್ಲಿ. ಸೊ ಡೈರೆಕ್ಟಾಗಿ ಒಂದು ಶಾಪ್ ಅಂತ ಬಂದಾಗ ಯಾತಕ್ಕೆ ಅವರು ಅಲ್ಲಿಗೆ ಬರ್ತಾರೆ, ಎಕ್ಸ್ಪ್ಲೇನ್ ಮಾಡೋ ರೀತಿ ಮತ್ತು ಫೇಸ್ ಟು ಫೇಸ್ ಇರುತ್ತೆ ಅಲ್ಲಿ ಪ್ರತಿಯೊಂದು ಕೂಡ. ಸೊ ಹಾಗಾಗಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ, ಪ್ರತಿಯೊಂದು ಶಾಪಲ್ಲಾಗಿರ್ಬೋದು, ಬ್ರ್ಯಾಂಡೆಡ್ ಶೋರೂಮಲ್ಲಾಗಿರ್ಬೋದು, ಅವ್ರ ಮಾಮೂಲಿ ಶಾಪಲ್ಲೇ ಆಗಿರ್ಬೋದು, ನೀವು ಮಾತಾಡೋ ರೀತಿನಲ್ಲಿರೋದು. ಆ್ಯಂಡ್ ಅದ್ರ ಜೊತೆಗೆ ಕಸ್ಟಮರ್ಸು ಕೂಡ ನಾನು ರಿಕ್ವೆಸ್ಟ್ ಹೇಳೋದೇನೆಂದರೆ, ಏನೇ ಒಂದು ಕೇಳಬೇಕಾದ್ರೂ ತಾಳ್ಮೆಯಿಂದ ಕೇಳಬೇಕು, ಆಗಲೇ ಅರ್ಥ ಆಗೋದು ಪ್ರತಿಯೊಂದಕ್ಕೂ. ಆದರೆ ನಾನು ಮಾಡಿದ ಅಲ್ಲೇನೆಂದರೆ, ಆ ಹುಡುಗಿ ಹೇಳಿದಾಗ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನು ಅರ್ಥ ಯಾತಕ್ಕೆ ಮಾಡ್ಕೊಂಡ್ರೆ ಸ್ಟಾರ್ಟಿಂಗಲ್ಲಿ ನನಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ, ಹಾಗಾಗಿ ನನಗೆ ಅದು ಅರ್ಥ ಆಗಿಲ್ಲ. ಅಲ್ಲಿ ಎಲ್ಲ ಬೈ ಮಾಡಿ ಡೌನ್ ಪೇಮೆಂಟು ಆದಮೇಲೆ ಇನ್ನೇನು ಫೋನ್ ಕೈಗೆ ಬರಬೇಕು, ಫೋನ್ ಕೂಡ ಬಂದಾಯಿತು. ಆವಾಗ ಅವ್ರು ಹೇಳ್ತಾರೆ ನಿಮ್ಮ ಜೊತೆ ಒಂದು ಫೋಟೋ ತೊಗೊಳ್ಬೇಕು ಅಂತ. ಯಾತಕ್ಕೆ ಅಂತ ನಾನು ಕೇಳಿದಾಗ ಇಷ್ಟೆಲ್ಲ ಕನ್ವರ್ಸೇಷನ್ ಆಯಿತು. ಅದಾದಮೇಲೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಯಾತಕ್ಕೋಸ್ಕರ ಅಂತೇಳಿ. ಕೊನೆಗೆ ಈ ಹುಡುಗಿನೂ ಕೂಡ, ಈ ಮೇಡಮ್ ಕೂಡ ಹೇಳಿದ್ರು, ಮೇಡಮ್ ಇದಕ್ಕಿಂತ ಮುಂಚೆ ನಾನು ಕೆಲವೊಬ್ರದ್ದು ಫೋಟೋಸ್ ಕೂಡ ತೊಗೊಂಡಿದ್ದೆ, ಬೇಕಾದ್ರೆ ನೋಡಿ ಅಂತ ಹೇಳಿದ್ರು. ಅವರಿಗೆ ಫೋನ್ಗಳು ಇಟ್ಕೊಂಡು ಸೆಲ್ಫಿ ಮೀನ್ಸ್ ಫೋಟೋ ಫೋಸ್ ಕೊಟ್ಟಿದ್ದಾರೆ. ಆ ಫೋಟೋ ನನಗೆ ತೋರಿಸಿದ್ರು. ಕೊನೆಗೆ ಆಮೇಲೆ ಅವ್ರು ಹೇಳಿದ್ರು, ಈ ಫೋಟೋ ನಮ್ಮ ಹತ್ರ ಇದ್ದರೆ ಆಮೇಲೆ ಡಿಲೀಟ್ ಮಾಡಿಬಿಡ್ತೀವಿ ಅಂತ, 2-3 ದಿನಕ್ಕೆಲ್ಲ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ಡಿಲೀಟ್ ಮಾಡೋದ್ರೆ ಈ ಫೋಟೋ ಇದೆಯಲ್ಲ ಮುಂಚೆ ಇವಾಗ ತೋರಿಸಿರಲ್ಲ, ಆ ಫೋಟೋ ಯಾತಕ್ಕೆ ಇನ್ನೂ ಡಿಲೀಟ್ ಮಾಡಿದೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇನ್ನೂ ಇವ್ರದ್ದು ಇನ್ನೂ ಪ್ರೊಸೀಜರ್ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಬಟ್ ಫೋನ್ ಕೈಗೆ ಹೇಗೆ ಕೊಟ್ಟರು ಅವರು?
ಪ್ರೊಸೀಜರ್ ಕಂಪ್ಲೀಟ್ ಆಗಿದ್ರೆ ಫೋನ್ ಕೈಗೆ ಕೊಟ್ಟರು, ಅಲ್ಲಿ ನನಗೆ ಸ್ವಲ್ಪ ಕ್ಲ್ಯಾಶ್ ಆಯಿತು. ಕೊನೆಗೆ ಈ ಒಂದು ರೀಸನ್ಗೋಸ್ಕರ ನಾನು ಕೂಡ ಕೆಲವೊಂದು ವೀಡಿಯೋಸ್ ಮಾಡ್ಕೊಳೋದು ಈ ಒಂದು ರೀಸನ್ಗೋಸ್ಕರ. ಸೊ ನಾನು ಹೇಳಿದೆ ನೋಡಿ, ಈ ರೀತಿ ಫೇಕ್ ಕೆಲವೊಂದು ಸಮಯ ಫೋಟೋಸ್ ಎಲ್ಲ ತೊಗೊಂಡು ಫೇಕ್ ಪ್ರೂಫ್ ಐ ಡಿ ಕೂಡ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ನನಗೆ ಫೋಟೋ ತೊಗೊಳೋದು ನನಗೆ ಒಪ್ಕೊಂಡಿಲ್ಲ ನಾನು ಅಂತ ಹೇಳಿದೆ. ಕೊನೆಗೆ ಅವರು ಹಾಗೀಗೋ ಹೇಳಿ ಕನ್ವಿನ್ಸ್ ಮಾಡಿದರು. ಸೊ ನಾನು ಕನ್ವಿನ್ಸ್ ಆಗೋ ಪರಿಸ್ಥಿತಿ ಇತ್ತು ಅಲ್ಲಿ, ಹಾಗಾಗಿ ಕನ್ವಿನ್ಸ್ ಆದೆ. ಬಟ್ ಎನಿವೆ ಈ ವಿಡಿಯೋ ಮಾಡ್ತಿರೋದು ಏನಂದರೆ, ನಾಳೆ ಕಾಲಕ್ಕೆ ನೀವು ಆ ಥರ ಶೋರೂಮ್ಸ್ಗೆ ಹೋದಾಗ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ನೀವು ಏನೇನೆಲ್ಲ ತಿಳ್ಕೊಳ್ಬೇಕು ನಾಳೆ ಕಾಲಕ್ಕೆ, ಅಲ್ಲಿ ಏನೇನೆಲ್ಲ ಆಗಬಹುದು, ಸೊ ಇದನ್ನೆಲ್ಲ ಹೇಳೋದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡಿತ್ತು. ಸೊ ನಿಮಗೇನು ಓಕೆ ಆಯಿತು ಅಂದರೆ ಖಂಡಿತ ನೀವು ಲೈಕ್ ಮಾಡಿ. ಈ ಎನ್ಕ್ವೈರಿ ನಿಮಗೆ ನೀವು ಬೇಕಾದ್ರೆ ಇಂಥ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು, ಬಟ್ ಏನಂದರೆ ಆಗೋದಲ್ಲ ಒಳ್ಳೆಯದಕ್ಕೆ. ನನ್ನ ಲೈಫಲ್ಲಿ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಲೋನ್ ಬೇಸ್ ಮೇಲೆ. ಸೊ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಗುಡ್. ಮತ್ತು ನಾಲೆಡ್ಜ್ ನನಗೆ ಇಂಪ್ರೂವ್ ಆಯಿತು ಮಾತ್ರ. ಮತ್ತು ಅಲ್ಲಿ ಯಾವ್ಯಾವ ಥರ ಎಲ್ಲ ಇರುತ್ತೆ, ಕಸ್ಟಮರ್ಸ್ಗೆ ಆಗಿರ್ಬೋದು, ನಮಗಾಗಿರ್ಬೋದು, ನಮಗಾಗಿರ್ಬೋದು, ಮತ್ತು ಅಲ್ಲಿ ಕಸ್ಟಮರ್ ಕೇರಲ್ಲಿ ಇರ್ತಾರಲ್ಲ ಎಂಪ್ಲಾಯೀಸ್ ಆಗಿರ್ಬೋದು. ಸೊ ನಮ್ಮಿಬ್ಬರು ಮಧ್ಯೆ ಯಾವ್ಯಾವ ಥರ ಎಲ್ಲ ಕನ್ವರ್ಸೇಷನ್ಸ್ ಇರುತ್ತೆ, ಮತ್ತು ಅಲ್ಲಿ ಏನೇನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುತ್ತೆ. ಸೊ ನಾವು ಬೈ ಮಾಡಬೇಕಾದ್ರೆ ಏನೇನೆಲ್ಲ ಎನ್ಕ್ವೈರಿ ಮಾಡ್ಕೊಳ್ಬೇಕು, ಏನೇನು ತಿಳ್ಕೊಬೇಕು. ಒಂದು ವೇಳೆ ನಾವು ಫುಲ್ಲು ಝೀರೋ ಆಗಿ ಹೋಗಿರ್ತೀವಿ, ನಾವು ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ, ಇಂಟ್ರೆಸ್ಟ್ ಅಂದರೆ ಏನು, EMI ಅಂದರೆ ಏನು, ಲೋನ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಫುಲ್ಲು ಝೀರೋ ಅಲ್ಲಿ ನಾವು ಹೋಗಿರ್ತೀವಿ, ನಮ್ಗೆ ಏನೂ ಗೊತ್ತಿರೋದಿಲ್ಲ ಅಲ್ಲಿ. ಸೊ ಈ ಥರ ಇದ್ದಾಗ ನೀವೇನೇ ಒಂದು ಈ ಥರ ಒಂದು ಆನ್ಲೈನ್ ಪ್ರಾಡಕ್ಟ್ ಆಗಿರ್ಬೋದು, ಎಲೆಕ್ಟ್ರಿಕ್ ಪ್ರಾಡಕ್ಟ್ ಆಗಿರ್ಬೋದು, ನೀವು ಬೈ ಮಾಡಬೇಕು ಅಂದಾಗ ಇದ್ರ ಬಗ್ಗೆ ನಾಲೆಡ್ಜ್ ಯಾರಿಗೆ ಚೆನ್ನಾಗಿ ಗೊತ್ತಿರ್ತಲ್ಲ ಅವ್ರ ಹತ್ರ ವಿಚಾರಿಸಿ, 2-3 ಜನ ಹತ್ರ ವಿಚಾರಿಸಿ, ಎನ್ಕ್ವೈರಿಗಳು ಮಾಡಿ. ಸೊ ಈ ಥರ ಎನ್ಕ್ವೈರಿ ಮಾಡಿದಾಗ ಅವ್ರಿಗೆ ಒಂದು ಐಡಿಯಾ ಇರುತ್ತೆ. ಮತ್ತು ನಮಗೆ ಮೀನ್ಸ್ ಎಂಪ್ಲಾಯೀಸ್ ಇರ್ತಲ್ಲ, ಅವರು ಕೂಡ ನಮ್ಮ ಜೊತೆ ಫ್ರೀಯಾಗಿ ಹೇಳೋಕ್ಕೆ ಅವ್ರಿಗೂ ಈಸಿ ಆಗುತ್ತೆ. ಅಂದರೆ ಅವ್ರಿಗೂ ತಿಳ್ಕೊಳ್ತಾರೆ. ಅಂದರೆ ಏನಂದರೆ ಪರವಾಗಿಲ್ಲ, ಇವ್ರಿಗೂ ಸ್ವಲ್ಪ ನಾಲೆಜ್ ಇದೆ, ನಾವು ಇವ್ರ ಜೊತೆ ನೀಟಾಗಿ ಡೀಲ್ ಮಾಡಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಆಗುತ್ತೆ, ಕಂಪ್ನಿ ಆಗಿರ್ಬೋದು ನಮಗಾಗಿರ್ಬೋದು ಅಂತೇಳಿ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ. ಹಾಗಾಗಿ ನೀವೇನೇ ಬೈ ಮಾಡಬೇಕಾದ್ರೂ ಕೂಡ 5-6 ಜನನ ಕೇಳಿ, ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. EMI ಅಂದರೆ ಏನು, ಡೌನ್ ಪೇಮೆಂಟ್ ಹೇಗಿರುತ್ತೆ, ಅಂದರೆ ಲೋನ್ ಅಂದರೆ ಏನು, ಇದರೆಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು. ಇದ್ರ ಜೊತೆಗೆ ಫೋನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಇರಬೇಕು. ಈ ಥರ ಇದ್ದಾಗ ಮಾತ್ರ ನೀವು ಅಲ್ಲಿ ಇಂಥ ಒಂದು ಪ್ರಾಡಕ್ಟ್ಸ್ನ ಬೈ ಮಾಡಲಿಕ್ಕೆ ಸಾಧ್ಯ. ಸೊ ನನಗಾಗಿದ್ದು ಇದೇ ಒಂದು ಎಕ್ಸ್ಪೀರಿಯನ್ಸ್, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು, ಆ್ಯಡ್ ಜೊತೆಗೆ ಗುಡ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಲೈಫಲ್ಲಿ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಆಗೋದು ತುಂಬ ಒಳ್ಳೆಯದು. ಸೊ ನಾವು ತಿದ್ಕೊಳ್ಳೋಕ್ಕೋಸ್ಕರ ಇಂಥ ಒಂದು ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಆದರೆ ನನಗೆ ಬ್ಯೂಟಿಫುಲ್ ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಓಕೆ ಆಯ್ತಂದರೆ ಜಸ್ಟ್ ಗಿವ್ ಅ ಥಮ್ಸ್ ಅಪ್. ನೀವೇನಾದ್ರು ಶಾಪ್ಗೆ ಹೋಗ್ಬೇಕಾದ್ರೆ ಅಷ್ಟೇನು ಕೂಡ ಈ ಥರ ಒಂದು ಡೌನ್ ಪೇಮೆಂಟ್ ಆಗಿರ್ಬೋದು, ಲೋನ್ ಅಂತ ಆಗಿರ್ಬೋದು, ನೀವೇನು ಹೋದಾಗ ಏನೇನೆಲ್ಲ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಖಂಡಿತ ನಿಮ್ಗೆ ನಾಳೆ ಕಾಲಕ್ಕೆ ಅಂದರೆ ನೀವು ಝೀರೋಲ್ಲಿ ಹೋಗಿದ್ರೆ ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಸೊ ನೀವು ಝೀರೋಲ್ಲಿ ಹೋಗಿರ್ತೀರ, ಈ ಥರ ಹೋದಾಗ ನೀವೆಲ್ಲ ತಿಳ್ಕೊಂಡು ಹೋಗಿರಬೇಕು. ಇಲ್ಲ ಅದ್ರ ಬಗ್ಗೆ ಗೊತ್ತಿರೋರಿಗೆ ಜಸ್ಟ್ ಫೋನ್ ಕಾಲ್ ಮಾಡಿ ಅವ್ರ ಜೊತೆ ಎನ್ಕ್ವೈರಿ ಮಾಡಿಸಿ, ಎಂಪ್ಲಾಯೀಸ್ ಜೊತೆ ಮಾತಾಡಿಸಿ, ಅವಾಗ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಮತ್ತು ಇವರು ಕೇಳ್ತಾರೆ, ಇವ್ರು ಕೊಡೋ ಎಕ್ಸ್ಪ್ಲನೇಷನ್ಸು, ಇವ್ರು ಕೇಳೋ ಕ್ವಶನ್ಸು, ಪ್ರತಿಯೊಬ್ಬರು ಅಲ್ಲಿ ನೀಟಾಗಿ ಡೀಲ್ ಮಾಡ್ಬೋದು ಪ್ರತಿಯೊಂದನ್ನು ಕೂಡ. ಹಾಗಾಗಿ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯ್ತಂದರೆ ಜಸ್ಟ್ ಗಿವ್ ಅ ಥಮ್ಸ್ ಅಪ್. ಮತ್ತು ಏನಾದರೂ ಕೇಳಬೇಕು ಅಂತಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಇಲ್ಲಾಂದರೂ ಕೂಡ ತೊಂದರೆ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್.